ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈಗ ಅನೇಕ ಕಾರ್ಯಗಳು ಯೇಸು ಸ್ವಾಮಿ ಪ್ರಪಂಚದಲ್ಲಿ ಮಾಡಿದ್ದಾರೆ. ಅದು 30ನೇ ವಾಕ್ಯದಲ್ಲಿ, 20ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಕೇಳುತ್ತಾರೆ, ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಈ ಪುಸ್ತಕದಲ್ಲಿ ಬರೆಯದಂಥ ಅನೇಕ ಕಾರ್ಯಗಳು ಯೇಸು ಸ್ವಾಮಿ ಮಾಡಿದ ಕಾರ್ಯಗಳಿದೆ. ಇದು ನನ್ನ ಜೀವನವನ್ನು ಬರೆಯಲ್ಪಡಲಿಕ್ಕೆ ಬೇಕಾಕೊಟ್ಟದಾಗಿದೆ. ಪ್ರೈಸರು, ಬರೆಯದಂಥ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ಇದೆ. ಅದು ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳಾಗಿದೆ. ಅದು ನಿನ್ನ ಜೀವನದಲ್ಲಿ ಪ್ರಕಟಪಡಿಸಲು ದೇವರು ಆಸೆ ಪಡುತ್ತಾರೆ. ಬರೆಯದಂಥ ಕಾರ್ಯಗಳು ನಿಮ್ಮ ಜೀವನವಾಗಿ ಅದರಲ್ಲಿ ನಮಗೆ ಸೇರಿಸೋಣ. ನಂದು ನಾನು ಹೇಳುವುದು, ಇನ್ನು ಎಷ್ಟೋ ಕಾರ್ಯಗಳಿದೆ ನೇರವಾಗಿ ಕಂಡಂಥ ಕಾರ್ಯಗಳು, ಆದರೆ ನೇರವಾಗಿ ನಿನ್ನನ್ನು ನನ್ನನ್ನು ನಾನು ನೋಡಲಿಲ್ಲ. ಪ್ರಿಯ ಮಕ್ಕಳೇ, ನಾವು ಇದು ಬರಹವಾಗಿ ಬರೆಯಲ್ಪಡಲಿಕ್ಕೆ ಬೇಕಾದ ದಾರಿಯಾಗಿದೆ ನಮ್ಮ ಜೀವನ. ಇದು ಇನ್ನು ಪೂರ್ತಿಗೊಳಿಸುವುದಲ್ಲ, ಯೇಸು ಸ್ವಾಮಿ ಬರುವ ತನಕ ಇದು ಮುಂದುವರಿಯುತ್ತಾ ಇರುವಂಥ ವಾಕ್ಯವಾಗಿದೆ. ಈ ವಾಕ್ಯ ನೀವಾಗಿದೆ, ಈ ವಾಕ್ಯ ನಾವಾಗಿದೆ ಎಂಬ ಅರ್ಥದಿಂದ ನಮ್ಮ ಜೀವನವನ್ನು ಧರ್ಮಸಭೆಯೊಂದಿಗೆ ಸೇರಿಸಿ ಬೆಳಗುವ ನಕ್ಷತ್ರವಾಗಿ ಯೇಸುವಿಗೆ ಮಹಿಮೆ ಸಲ್ಲಿಸುವ ಕುಟುಂಬವಾಗಿ ನಾನು ಧರ್ಮಸಭೆಯಲ್ಲಿ ಇರುವಂಥ ಮುದ್ದು ಮಗನಾಗಿದೆ ಮಗಳಾಗಿದೆ ಎಂದು ಅರ್ಥ ಮಾಡಿಕೊಂಡು ಜೀವಿಸುವವರಾಗಿ ನಾವು ಇನ್ನೂ ಎಷ್ಟೋ ಮರೆಯಲಿಕ್ಕಿದೆ ಅಂತ ವ್ಯಕ್ತಿ ನೀ ಆಗಿದೆ. ಅದು ನಿಮ್ಮ ಜೀವನವಾಗಿದೆ, ನಿಮ್ಮ ವಿಶ್ವಾಸವಾಗಿದೆ. ಅದಕ್ಕಾಗಿ ನಮಗೆ ದೇವರ ಸನ್ನಿಧಿಯಲ್ಲಿ ಸೇರಿ ನಿಲ್ಲೋಣ, ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್.